ನೀವೇ ಸಾಕ್ಷಿ ಇದ್ದೀರಾ. ಮೊನ್ನೆ ಖರ್ಗೆ ಸಾಹೇಬರು ಮತ್ತೆ DK ಶಿವಕುಮಾರ್ ಸಾಹೇಬರು ಬಂದಾಗ ಜೇವರ್ಗಿನಲ್ಲಿ ಒಂದು ವಿನೂತನವಾದಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು, ಕಲ್ಯಾಣ ಪಥ ಅಂತ. 1,000 ಕೋಟಿ ರೂಪಾಯಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೇವೆ. ಎಷ್ಟು? 1,000 ಕೋಟಿ ರೂಪಾಯಿ. ನಿಮ್ಮ ಆಶೀರ್ವಾದದಿಂದ ಮುಂದಿನ ತಿಂಗಳ ಒಳಗಡೆ ಪ್ರಗತಿ ಪಥ ಅಂತ ಇನ್ನೊಂದು ಯೋಜನೆಯನ್ನ ತಂದು ಇವತ್ತು 8,760 ಕಿಲೋಮೀಟರ್ 7,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ನಾವು ಕರ್ನಾಟಕದ ರಸ್ತೆಗಳಿಗೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ನನಗೆ ಒಂದು ರಾಜ್ಯ ತೋರಿಸ್ಬಿಡಿ, ಇಡೀ ನಮ್ಮ ರಾಷ್ಟ್ರದಲ್ಲಿ ನನಗೆ ಒಂದು ರಾಜ್ಯ ತೋರಿಸ್ಬಿಡಿ, ರಾಜ್ಯ ಸರ್ಕಾರದ ದುಡ್ಡಿನಿಂದ 8,750 ಕಿಲೋಮೀಟರ್ ಎಲ್ಲಾನು ಆಗ್ತಾ ಇದೆ ಅಂತ ತೋರಿಸ್ಬಿಡ್ಲಿ. ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆಯಾ, ಮಧ್ಯಪ್ರದೇಶದಲ್ಲಿ ಆಗ್ತಾ ಇದೆಯಾ, ಬಿಹಾರ್ನಲ್ಲಿ ಆಗ್ತಾ ಇದೆಯಾ, ಮಹಾರಾಷ್ಟ್ರದಲ್ಲಿ ಆಗ್ತಾ ಇದೆಯಾ, ಆಂಧ್ರ ಪ್ರದೇಶದಲ್ಲಿ ಆಗ್ತಾ ಇದೆಯಾ, ಕೇರಳದಲ್ಲಿ ಆಗ್ತಾ ಇದೆಯಾ? ಆಗ್ತಾ ಇರೋದಲ್ಲಿ ಕರ್ನಾಟಕದಲ್ಲಿ. ಯಾರ ಆಶೀರ್ವಾದದಿಂದ? ಕರ್ನಾಟಕದ ಜನರು ಮತ್ತೆ ಚಿತ್ತಾಪುರ ಮತದಾರರ ಆಶೀರ್ವಾದದಿಂದ. ಕಲ್ಯಾಣ ಪಥ, ಪ್ರಗತಿ ಪಥ, ಕೂಸಿನ ಮನೆ ಇವೆಲ್ಲವೂ ಕೂಡ ಆಗ್ತಾ ಇರೋದು ಇವತ್ತು